ಇಲ್ಲಿ ರಾಜ್ಯದಲ್ಲಿ ಹಿಂದುಳಿದ ವರ್ಗದ ಪರವಾಗಿ ಅಹಿಂದದ ಪರವಾಗಿ ಇವತ್ತು ಆಡಳಿತ ಕೊಟ್ಟಿರ್ತಕ್ಕಂಥ ಸಿದ್ದರಾಮಯ್ಯ ಅವರಿಗೆ ಅನ್ಯಾಯ ಆಗ್ತಾ ಇದೆ. ಕಾಂಗ್ರೆಸ್ಸಿನ ರಾಹುಲ್ ಗಾಂಧಿ ಅವರು, ಸೋನಿಯಾ ಗಾಂಧಿ, ಖರ್ಗೆ ಅವರು, ಬಿಜೆಪಿದವರು ಸಂವಿಧಾನವನ್ನು ಪಾಲಿಸ್ತಾ ಇಲ್ಲ, ಸಂವಿಧಾನ ವಿರೋಧಿಗಳು ಅಂತ ಹೇಳ್ತಾರಲ್ಲ, ಇದು ನಿಮ್ಗೆ ಸಂವಿಧಾನ ಉಳಿಸ್ತಾ ಇದ್ದೀರಾ ನೀವು? ಅಹಿಂದ ನಾಯಕ ಅಂತ ನಾವು ಅನ್ಕೊಂಡವರಿಗೆ ಮತನ ಹಾಕಿ ಅವ್ರನ್ನ 8 ವರ್ಷನ ಆಳ್ಕೆ ಮಾಡೋಕ್ಕೆ ನಾವು ನಾಯಕರನ್ನಾಗಿ ಜಯಬೇರಿ ಮಾಡಿದ್ವಿ. ಅವರು ರಾಜೀನಾಮೆ ಕೊಟ್ಟಿರೋದು ನಮಗೆ ಒಂದು ದುಃಖಕರ ಸಂಗತಿಯಾಗಿದೆ. ಇವೆಲ್ಲ ಕೊಡುಗೆಗಳಿಗೆ ಕೊಟ್ಟಂತ ಒಬ್ಬ ನಾಯಕಿಗೆ ಇವತ್ತು ಅನ್ಯಾಯ ಆಗ್ತಾ ಇದೆ ಅಂದ್ರೆ ಇವತ್ತು ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ಆಡಳಿತ ಕೊಡೋದೇ ತಪ್ಪ? ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸ್ತಕ್ಕಂಥದ್ದು ಖೇದಕರ, ಆಮೇಲೆ ನೋವಿನ ಸಂಗತಿ. ಇವತ್ತು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರಿಗೆ ತಪ್ಪು ನಿರ್ಣಯವನ್ನು ತೆಗೆದುಕೊಂಡ ಕಾಂಗ್ರೆಸ್ ಹೈಕಮಾಂಡ್ಗೆ, ತಪ್ಪು ನಿರ್ಣಯವನ್ನು ತೆಗೆದುಕೊಂಡ ಕಾಂಗ್ರೆಸ್ ಹೈಕಮಾಂಡ್ಗೆ. ನಾಟ್ ಓನ್ಲಿ ಕಾಂಗ್ರೆಸ್ ಇಲ್ಲಿ ಇರ್ತಕ್ಕಂಥವ್ರು, ಬೇರೆ ಬೇರೆ ಪಕ್ಷದಿಂದವರು ಇದ್ದೇವೆ ನಾವಿಲ್ಲಿ. ಕಾಂಗ್ರೆಸ್ ಅಂತಲ್ಲ, ಒಟ್ಟು ಮಾತೆತ್ತಿದರೆ ಇವತ್ತು ಕಾಂಗ್ರೆಸ್ಸಿನ ರಾಹುಲ್ ಗಾಂಧಿ ಅವರು, ಸೋನಿಯಾ ಗಾಂಧಿ, ಖರ್ಗೆ ಅವರು, ಬಿಜೆಪಿದವರು ಸಂವಿಧಾನವನ್ನು ಪಾಲಿಸ್ತಾ ಇಲ್ಲ, ಸಂವಿಧಾನ ವಿರೋಧಿಗಳು ಅಂತ ಹೇಳ್ತಾರಲ್ಲ, ಇದು ನಿಮ್ಗೆ ಸಂವಿಧಾನ ಉಳಿಸ್ತಾ ಇದ್ದೀರಾ ನೀವು? ಏನ್ರಿ ಮಾಡ್ತಾ ಇದ್ದೀರಿ? ಇವತ್ತು ಏಕಾಏಕಿ ನೆನ್ನೆ ದಿನ ಡೆಲ್ಲಿ ಕರೆದು ಮತ್ತು ನೀನು ರಾಜೀನಾಮೆ ಕೊಟ್ಬಿಡಪ್ಪ ಅಂತ ಹೇಳ್ತಾ ಇದ್ರಿ. ಸಂವಿಧಾನ ಪಾಲನೆ ಮಾಡ್ತಾ ಇದ್ದೀರಾ ನೀವು? ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಇದನ್ನೇ ಹೇಳಿದ್ದಾರೆ ಸಂವಿಧಾನದಲ್ಲಿ, ಒಬ್ಬ ಮುಖ್ಯಮಂತ್ರಿನ ತೆಗಿಬೇಕಾದ್ರೆ ಏನೆಲ್ಲ ರೂಲ್ಸ್ಗಳಿದೆ ಅವನ ಪಾಲನೆ ಮಾಡಿದ್ದೀರಾ ನೀವು? ಪದೇ ಪದೇ ಹೇಳ್ತೀರಲ್ಲ ನೀವು ಬೇರೆ ಪಕ್ಷದವರಿಗೆ ಸಂವಿಧಾನ ಪಾಲನೆ ಮಾಡ್ತಾ ಇಲ್ಲ, ನೀವು ಸಂವಿಧಾನ ವಿರೋಧಿಗಳಂತ. ನೀವು ಯಾವುದು ಇದು? ಇವತ್ತು ನೇರವಾಗಿ ನೀವು ವಿರೋಧಿಗಳು. ನೀವು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸಂವಿಧಾನದ ವಿರೋಧಿಗಳು ಅಂದರೆ ನೀವು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಅಂತ ನಾನು ಹೇಳಿ ಈ ಸಮಯ ಮೂಲಕ ಹೇಳಕ್ಕೆ ಬಯಸ್ತಾ ಇದ್ದೀನಿ. ಇದನ್ನು ನೀವು ಮತ್ತೊಮ್ಮೆ ಪರಿಶೀಲನೆ ಮಾಡಿ ಈ ವಿಷಯವನ್ನು ನೀವು ತಾರ್ಕಿಕ ಹಂತಕ್ಕೆ ಒಯ್ಯಿರಿ. ಸ್ವಾತಂತ್ರ್ಯ ಹೋರಾಟ ಒಂದು ಕಥೆಯಲ್ಲ, ಮರೆಮಾಚಿದ ಹೋರಾಟಗಳ ಅನಾವರಣ. ಭಾರತದ ಸ್ವಾತಂತ್ರ್ಯ, ಕರ್ನಾಟಕದ ಏಕೀಕರಣ ಒಂದೇ ಹೋರಾಟದ 2 ಮುಖಗಳು. ಜೈ ಹಿಂದ್, ಜಯ ಕರ್ನಾಟಕ ವಿಶೇಷಾಂಕ ಈಗಲೇ ಓದಿ ಹಂಚಿಕೊಳ್ಳಿ. ಸಿದ್ದರಾಮಯ್ಯ ಅವರು ಅಹಿಂದ ನಾಯಕ ಅಂತ ನಾವು ಅನ್ಕೊಂಡವರಿಗೆ ಮತನ ಹಾಕಿ ಅವ್ರನ್ನ 8 ವರ್ಷನ ಆಳ್ಕೆ ಮಾಡೋಕ್ಕೆ ನಾವು ನಾಯಕರನ್ನಾಗಿ ಜಯಬೇರಿ ಮಾಡಿದ್ವಿ. ಅವರು ರಾಜೀನಾಮೆ ಕೊಟ್ಟಿರೋದು ನಮಗೆ ಒಂದು ದುಃಖಕರ ಸಂಗತಿಯಾಗಿದೆ. ಹೈಕಮಾಂಡ್ ಈಗ ಸಿದ್ದರಾಮಯ್ಯ ಅವರೆಲ್ಲ ಜಾತಿ ಧರ್ಮ ಯಾವುದೇ ನೋಡದೆ ಎಲ್ಲರನ್ನೂ ಸೌಹಾರ್ದತೆಯಿಂದ ಕರೆದುಕೊಂಡು ಹೋಗುವಂಥ ಧೀಮಂತ ನಾಯಕ ಅದು ಸಿದ್ದರಾಮಯ್ಯ ಅಲ್ಲ, ಅನ್ನರಾಮಯ್ಯ ಅಂತ ಹೇಳೋಕ್ಕೆ ಬಯಸ್ತೇನೆ. ಹೈಕಮಾಂಡ್ ನಿರ್ಧಾರ ತಗೊಂಡಿರೋದು ಒಳ್ಳೆಯದೇ, ಆದರೆ ಡಿ ಕೆ ಶಿವಕುಮಾರ್ ಅವ್ರನ್ನು ಇದೇ ಥರ ಜಾತಿ ಧರ್ಮ ಭೇದವನ್ನು ನೋಡದೆ ಎಲ್ಲರನ್ನು ಕರೆದುಕೊಂಡು ಹೋಗಬೇಕು. ಅವರು ಅಹಿಂದ ನಾಯಕ ಥರ ಆಳ್ವಿಕೆಯನ್ನು 12 ವರ್ಷ ಇದೆ, ಅದನ್ನು ಸರಿಯಾದ ರೀತಿಯಲ್ಲಿ ಅವರು ಎಲ್ಲರನ್ನು ಒಗ್ಗೂಡಿಸಿಕೊಂಡು ತಗೊಂಡು ಹೋಗ್ಬೇಕಂತೇಳಿ ನಾನು ಈ ಮೂಲಕ ಹೇಳೋಕ್ಕೆ ಬಯಸ್ತೇನೆ. ದೀರ್ಘವಾಗಿ ಉತ್ತಮ ಆಡಳಿತವನ್ನು ಕೊಡುವುದರಲ್ಲಿ ಸಂಪೂರ್ಣವಾಗಿ ಯಶಸ್ವಿಯಾಗಿರ್ತಕ್ಕಂಥ ಮಾನ್ಯ ನಮ್ಮ ಹಿಂದುಳಿದ ವರ್ಗದ ನಾಯಕರು ಹಾಗೂ 2ನೇ ದೇವರಾಜ ಅರಸರಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರಿಗೆ ಇವತ್ತು ಅನ್ಯಾಯ ಆಗಿರ್ತಕ್ಕಂಥದ್ದು ದೊಡ್ಡ ಈ ರಾಜ್ಯದ ಪ್ರತಿಯೊಬ್ಬ ಹಿಂದುಳಿದ ವರ್ಗಕ್ಕೆ ಅನ್ಯಾಯ ಆದಂತೆ. ಯಾಕಂತಂದರೆ 2013ರಿಂದ ನಿರಂತರವಾಗಿ ಅನೇಕ ಭರವಸೆಗಳನ್ನು ಈ ರಾಜ್ಯದ ಜನರಿಗೆ ಕೊಟ್ಟು ಭರವಸೆಯನ್ನು 165ನೇ ಭರವಸೆಗಳನ್ನು ಮೊದಲನೇ ಅವಧಿಯಲ್ಲಿ ಈಡೇರಿಸಿರ್ತಕ್ಕಂಥ ಒಬ್ಬ ಯಾರಾದರೂ ಧೀಮಂತ ನಾಯಕರು ಮುಖ್ಯಮಂತ್ರಿ ಈ ಜಗತ್ತಿನಲ್ಲಿ ದೇಶದಲ್ಲಿ ಯಾರಾದರೂ ಇದ್ದರೆ ಅದು ಸಿದ್ದರಾಮಯ್ಯ ಅವರು. ಮೊದಲನೇ ಅವಧಿಯಲ್ಲಿ ಅದು ಇವತ್ತು ಕ್ಷೀರಭಾಗ್ಯ ಇರ್ಬೋದು, ಅನ್ನಭಾಗ್ಯ ಇರ್ಬೋದು, ಮಹೋತ್ಸವ ಭಾಗ್ಯ ಇರ್ಬೋದು, ಅನೇಕ ಭಾಗ್ಯಗಳನ್ನು ಕೊಟ್ಟು ಅತಿ ದೊಡ್ಡ ಆಡಳಿತವನ್ನು ಕೊಟ್ಟಿರ್ತಕ್ಕಂಥ ಸಿದ್ದರಾಮಯ್ಯ ಅವರಿಗೆ ಅದಾದ ಬೇರೆ 2ನೇ ಅವಧಿಯಲ್ಲಿ ಗ್ಯಾರಂಟಿಗಳನ್ನು ಕೊಟ್ಟು ಜನಸಾಮಾನ್ಯರ ಬದುಕನ್ನು ಹಸೀನರಾಗಿ ಮಾಡಿ ಆರ್ಥಿಕ ಹೊರೆಯನ್ನು ನೀಗಿಸಿ ಕುಟುಂಬಗಳು ಸಮಾಧಾನವಾಗಿ ಶಾಂತ ರೀತಿಗೆ ಆಗಿರ್ತಕ್ಕಂಥ ಕೊಟ್ಟಂಥ ಒಬ್ಬ ಹಿಂದುಳಿದ ವರ್ಗ ನಾಯಕ ಸಿದ್ದರಾಮಯ್ಯವರು. ಇವೆಲ್ಲ ಕೊಡುಗೆಗಳಿಗೆ ಕೊಟ್ಟಂಥ ಒಬ್ಬ ನಾಯಕಿಗೆ ಇವತ್ತು ಅನ್ಯಾಯ ಆಗ್ತಾ ಇದೆ ಅಂದರೆ ಇವತ್ತು ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ಆಡಳಿತ ಕೊಡೋದೇ ತಪ್ಪಲ್ಲ. ಅಂಥ ವ್ಯಕ್ತಿಯನ್ನು ಏಕಾಏಕಿಯಾಗಿ ಯಾವುದೇ ಕಾರಣ ಇಲ್ಲದೆ ಇವತ್ತು ರಾಹುಲ್ ಗಾಂಧಿಯವರು ಹಿಂದುಳಿದ ವರ್ಗಕ್ಕೆ ದೇಶದಲ್ಲಿ ದೊಡ್ಡ ಧ್ವನಿಯಾಗಿ ನಿಲ್ತೀವಿ ಅನ್ನುವಂಥ ಒಂದು ಸಂದೇಶವನ್ನು ಅನೇಕ ಚುನಾವಣೆಯಲ್ಲಿ ಕೊಟ್ಟಿರ್ತಕ್ಕಂಥದ್ದು ನಿಮಗೆ ಗೊತ್ತಿದೆ. ಆ ದಿಸೆಯಲ್ಲಿ ಹಿಂದುಳಿದ ವರ್ಗಕ್ಕೆ ಒಬ್ಬ ಧ್ವನಿಯಾಗಿ ರಾಹುಲ್ ಗಾಂಧಿಯವರು ಇರ್ತಾರಂದರೆ ಇಲ್ಲಿ ರಾಜ್ಯದಲ್ಲಿ ಹಿಂದುಳಿದ ವರ್ಗದ ಪರವಾಗಿ ಅಹಿಂದದ ಪರವಾಗಿ ಇವತ್ತು ಆಡಳಿತ ಕೊಟ್ಟಿರ್ತಕ್ಕಂಥ ಸಿದ್ದರಾಮಯ್ಯ ಅವರಿಗೆ ಅನ್ಯಾಯ ಆಗ್ತಾ ಇದೆ. ಇವೆಲ್ಲವನ್ನು ಕೂಡ ಕಣ್ಣು ಮುಚ್ಚಿ ಕುಡಿದಕ್ಕೆ ಇವತ್ತು ಹಿಂದುಳಿದ ವರ್ಗ ತಯಾರಿಲ್ಲ. ಯಾಕಂತಂದರೆ ಇನ್ನೂ ಅನೇಕವಾಗಿ ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ಸಮಾನತೆ ಆಧಾರದ ಮೇಲೆ ಇನ್ನೂ ಅನೇಕ ಅಭಿವೃದ್ಧಿಗಳ ಕೆಲಸಗಳು ಆಗಬೇಕಾಗಿದೆ.
ಇವತ್ತು ಈಗ ಏಕಾಏಕಿ ರಾಜೀನಾಮೆ ಕೊಡೋದ್ರಿಂದ ಇವತ್ತು ಕೇವಲ ಸಿದ್ದರಾಮಯ್ಯವರು ಅಧಿಕಾರದಿಂದ ವಂಚಿತರಾಗೋದಿಲ್ಲ. ಇವತ್ತು ಹಿಂದುಳಿದ ವರ್ಗ ಮತ್ತೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿನ್ನಡೆ ಆಗ್ತದೆ. ಹಾಗಾಗಿ ನಾವು ಹಿಂದುಳಿದ ವರ್ಗದ ಪರವಾಗಿ ಅಹಿಂದದ ಪರವಾಗಿ ಇವತ್ತಿನಿಂದ ನಾವು ಮತ್ತೆ ಮನವಿಯನ್ನು ಮಾಡಿಕೊಳ್ತಾ ಇದ್ದೇವೆ ಕಾಂಗ್ರೆಸ್ AICCಗೆ ಮತ್ತು ರಾಜ್ಯದ ಎಲ್ಲ ಕಾಂಗ್ರೆಸ್ನ ಹಿರಿಯ ಮುಖಂಡರಿಗೆ. ಇವತ್ತು ಶಾಸಕರ ವಿಶ್ವಾಸನ ತಗೊಂಡುಕೊಂಡು ರಾಜೀನಾಮೆ ಕೊಡಬೇಕಾಗಿತ್ತು. ಇಲ್ಲೂ ಕೂಡ ಯಾವುದೇ ರೀತಿಯ ಪರ ವಿಮರ್ಶೆಗಳು ಆಗಲಿಲ್ಲ. ಏಕಾಏಕಿ ರಾಜೀನಾಮೆ ಕೊಟ್ಟಿರ್ತಕ್ಕಂಥದ್ದು ದೊಡ್ಡ ಅನ್ಯಾಯ. ಹಾಗಾಗಿ ಇದನ್ನು ಮರುಪರಿಶೀಲಿಸಬೇಕು. ಮತ್ತೆ ಇನ್ನೂ 2 ವರ್ಷ ಉತ್ತಮ ಆಡಳಿತವನ್ನು ಕೊಡುವಂಥ ದಿಕ್ಸೂಚಿ ಆಗಬೇಕು ಸಿದ್ದರಾಮಯ್ಯ ಅವರಿಂದ. ಹಾಗಾಗಿ ಇನ್ನೂ ನಮಗೆ ಅವರಿಂದ ಅಧಿಕಾರವನ್ನು ಆಡಳಿತವನ್ನು ನಾವು ನೋಡಬೇಕಂತ ಬಯಸಿದ್ದೇವೆ, ಸಮಾನ ಸಮಾಜಕ್ಕೋಸ್ಕರ. ಹಾಗಾಗಿ ಒತ್ತಾಯನ ಮಾಡ್ತೀನಿ, ಇದನ್ನು ಇವತ್ತು ಏನು ರಾಜೀನಾಮೆ ಅನ್ನುವಂಥ ವಿಚಾರವನ್ನು ಹಿಂಪಡಿಬೇಕು ಅನ್ನುವಂಥದ್ದು ನಮ್ಮ ವೇದಿಕೆಯ ಮುಖಾಂತರ ಮನವಿ. ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸ್ತಕ್ಕಂಥದ್ದು ಖೇದಕರ, ಆಮೇಲೆ ನೋವಿನ ಸಂಗತಿ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದದಂತಂದರೆ ಅದಕ್ಕೆ ಕಾರಣಕರ್ತರೇ ಸಿದ್ದರಾಮಯ್ಯವ್ರನ್ನ ಮುಖ ನೋಡಿ ಅವರು ಒಂದು ಅಲ್ಪಸಂಖ್ಯಾತರು, ಹಿಂದುಳಿದರು ಮತ್ತು ದಲಿತವರನ್ನು ಒಟ್ಟುಗೂಡಿಸಿ ಅವರ ಒಂದು ಅಭಿವೃದ್ಧಿಗೆ ಶ್ರಮಿಸಿದಂಥ ಧೀಮಂತ ನಾಯಕರನ್ನ ಇವತ್ತು ಕಾಂಗ್ರೆಸ್ ಹೈಕಮಾಂಡ್ ಏನು ಕೆಳಗಿಳಿಸ್ತದೆ, ಇದು ಭಾಳ ದುರದೃಷ್ಟಕರ. ಯಾವುದೇ ಕಾರಣಕ್ಕೂ ಅವರು ಮತ್ತೊಮ್ಮೆ ಪುನರ್ ಪರಿಶೀಲನೆ ಮಾಡಿ ಯಾವುದೇ ಕಾರಣ ಇಂಥ ನಿರ್ಧಾರವನ್ನು ಕೈ ಬಿಡಬೇಕು. ಇಲ್ಲ ಅಂತಂದರೆ ಮುಂದೊಂದು ದಿನ ಇಡೀ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಹೆಂಗೆ ನಶಿಸಿ ಹೋಗೈತೆ ಅದೇ ರೀತಿ ಕರ್ನಾಟಕದಲ್ಲಿ ಸಹ ಕಾಂಗ್ರೆಸ್ ಪಕ್ಷ ಬುಡ ಸಮೇತ ಕಿತ್ತು ಹೋಗೋದ್ರಲ್ಲಿ ಯಾವುದೇ ರೀತಿಯ ಸಂಶಯವಿಲ್ಲ. ಯಾಕಂತಂದರೆ ಒಬ್ಬ ಒಳ್ಳೆಯ ಧೀಮಂತ ನಾಯಕರಾದಂಥ ಹಿಂದುಳಿದ ವರ್ಗದ ಅಲ್ಪಸಂಖ್ಯಾತರ ನಾಯಕರಾದಂಥ ಸಿದ್ದರಾಮಯ್ಯನಂತವರಿಗೆ ಈ ಪಕ್ಷದಲ್ಲಿ ಬೆಲೆ ಇಲ್ಲ. ಇವತ್ತು ಅವ್ರನ್ನ ಯಾವುದೇ ರೀತಿ ಕಾರಣ ಇಲ್ಲದೆ ಅವ್ರನ್ನ ಕಿತ್ತಿ ಆಗ್ತಕ್ಕಂಥ ಕೆಲಸ ಆಗ್ತದಂತಂದರೆ ಇನ್ನು ಉಳಿದಂಥವ್ರಿಗೆ ಈ ಪಕ್ಷದಲ್ಲಿ ಯಾವುದೇ ರೀತಿಯ ಬೆಲೆನೇ ಇಲ್ಲ. ಹಾಗಾಗಿ ಮುಂದಿನ ದಿನಮಾನಗಳಲ್ಲಿ ಇದರ ಒಂದು ಎಫೆಕ್ಟನ್ನು ನೀವು ಅನುಭವಿಸ್ಬೇಕಾಗತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಮಾನ್ಯ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಬಾರ್ದು ಅನ್ನೋದೇ ನಮ್ಮ ಮಸ್ಕಿ ತಾಲೂಕು ಹಿಂದುಳಿದವರ ಒಕ್ಕೂಟ ಮತ್ತು ಹಾಲುಮತ ಸಮಾಜದಿಂದ ಒತ್ತಾಯ ಮಾಡ್ತಾ ಇದ್ದೀವಿ. ಮುಂದಿನ ದಿನಮಾನಗಳಲ್ಲಿ ಇದರ ವಿರುದ್ಧ ಸಹ ನಾವೆಲ್ಲ ಹಿಂದುಳಿದ ವರ್ಗದ ಸಮಾಜಗಳ ಕಡೆಯಿಂದ ನಾವು ಇದರ ವಿರುದ್ಧ ಹೋರಾಟ ಮಾಡೋಕ್ಕೂ ಸಹ ಸಿದ್ಧರಾಗ್ತೇವೆ. ದೇಶ ಉಳಿಸಿ ದೇಶ ಉಳಿಸಿ ಸಿದ್ದರಾಮಯ್ಯ ಸಾಹೇಬರಿಗೆ, ಅಹಿಂದ ಒಕ್ಕೂಟಕ್ಕೆ, ತಾಲೂಕು ಕುರುಬರ ಸಂಘಕ್ಕೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.